ದೇವರ ಪರಿಶುದ್ಧವಾದ ನಮಗೆ ಸ್ತೋತ್ರವಾಗಲಿ. ಈ ಮುಂಜಾನೆಯಲ್ಲಿ ಈ ವಾಕ್ಯವನ್ನು ವೀಕ್ಷಿಸುವ ಎಲ್ಲ ಪ್ರೀತಿಯ ದೇವಜನರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಪ್ರಿಯ ದೇವಜನರೇ, ನಾವೀ ಮುಂಜಾನೆ ದೇವರ ವಾಕ್ಯವನ್ನ ನಾವು ಓದಿಕೊಳ್ಳೋಣ. ಹಬಕ್ಕೂಕ 2ನೇ ಅಧ್ಯಾಯ 2ನೇ ವಚನ ಮತ್ತು 3ನೇ ವಚನ. ಆಗ ಯೆಹೋವನು ನನಗೆ ಈ ಉತ್ತರವನ್ನು ದಯಪಾಲಿಸಿದನು, ನಿನಗಾದ ದರ್ಶನವನ್ನು ಬರೆ, ಓದುವವರು ಶೀಘ್ರವಾಗಿ ಓದುವಂತೆ ಹಲಿಗೆಗಳ ಮೇಲೆ ಅದನ್ನು ಕೆತ್ತು. ಅದು ಕ್ಲುಪ್ತ ಕಾಲದಲ್ಲಿ ನೆರವೇರತಕ್ಕದ್ದು, ಆದರೆ ಪರಿಣಾಮಕ್ಕೆ ತ್ವರೆಪಡುತ್ತದೆ. ಮೋಸ ಮಾಡದು, ತಡವಾದರೂ ಅದಕ್ಕೆ ಕಾದಿರು, ಅದು ಬಂದೇ ಬರುವುದು, ತಾಮಸವಾಗದು. ಆಮೇನ್. ಇಲ್ಲಿ ಹಬಕ್ಕೂಕನು ದೇವರ ಉತ್ತರಕ್ಕಾಗಿ ಎದುರು ನೋಡ್ತಾ ಇದ್ದಾನೆ. ದೇವರು ನನಗೆ ಏನು ಉತ್ತರ ಕೊಡ್ತಾನೋ, ಯಾವ ಒಂದು ಪರಿಹಾರ ಕೊಡ್ತಾನೆ ಎಂಬುದಾಗಿ ಅವನು ಆಲೋಚಿಸುವಾಗ ಈ 2ನೇ ವಚನದಲ್ಲಿ ಯೆಹೋವನು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಆತನಿಗೆ ಈ ರೀತಿಯಾಗಿ ಉತ್ತರವನ್ನ ದಯಪಾಲಿಸ್ತಾನೆ. ಏನಂತ ಹೇಳಿದ್ರೆ, ನಿನಗಾದಂತ ದರ್ಶನವನ್ನ ಬರೆ, ನಿನಗಾದಂತ ದರ್ಶನವನ್ನ ಬರೆ ಎಂಬುದಾಗಿ ದೇವರು ಹೇಳುವಂತದ್ದನ್ನು ನಾವು ನೋಡ್ತಾ ಇದ್ದೇವೆ. ಪ್ರಿಯ ದೇವರ ಮಕ್ಕಳೇ, ಈ ಒಂದು ವಿಷಯವನ್ನ ನಾವು ಗಮನಿಸುವಾಗ ಯೋವೇಲನ ಪ್ರವಾದನ ಗ್ರಂಥ 2ನೇ ಅಧ್ಯಾಯ 28ನೇ ವಚನ ಬಿ ಭಾಗವನ್ನು ನಾವು ಓದುವಾಗ, ನಿಮ್ಮ ಹಿರಿಯರಿಗೆ ಕನಸುಗಳು ಬೀಳುವವು, ನಿಮ್ಮ ಯವನಸ್ಥರಿಗೆ ದಿವ್ಯ ದರ್ಶನಗಳಾಗುವವು. ಆಮೇಲೆ ನೋಡ್ರಿ, ಇಲ್ಲಿ ಹೇಳ್ತಾರೆ, ನಿಮ್ಮ ಹಿರಿಯರಿಗೆ ಕನಸುಗಳು ಬೀಳುವವು, ನಿಮ್ಮ ಯವನಸ್ಥರಿಗೆ ದಿವ್ಯ ದರ್ಶನಗಳಾಗುವವು ಎಂಬುದಾಗಿ. ಯೋವೇಲನ ಪ್ರವಾದನ ಗ್ರಂಥದಲ್ಲಿ ದೇವರು ಹೇಳಿದರೆ, ನಿಮ್ಮ ಹಿರಿಯರಿಗೆ ಕನಸುಗಳು ಕಾಡ್ತಾರೆ, ನಿಮ್ಮ ಯವನಸ್ಥರು ದರ್ಶನಗಳನ್ನ ಕಾಡ್ತಾರೆ ಎಂಬುದಾಗಿ. ಹೀಗೆ ಇಲ್ಲಿ ದೇವರು ವಾಕ್ಯ ಹೇಳ್ತದೆ. ಹಬಕ್ಕೂಕದಲ್ಲಿ ಈ ಒಂದು ವಾಕ್ಯವನ್ನು ನಾವು ಓದುವಾಗ ನಿನಗಾದ ದರ್ಶನವನ್ನ ಬರೆ ಎಂಬುದಾಗಿ ಇಲ್ಲಿ ವಾಕ್ಯ ಹೇಳ್ತದೆ. ಹೌದು ಪ್ರಿಯ ದೇವಜನರೇ, ಅನೇಕರಿಗೆ ಯಾವಾಗ ದೇವರ ಸಮ್ಮುಖದಲ್ಲಿ ಕುಳಿತುಕೊಂಡು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥಿಸುವಾಗ, ದೇವರ ಮುಖವನ್ನೇ ದೃಷ್ಟಿಸುವಾಗ, ದೇವರು ನಮಗೆ ಕನಸಿನ ಮುಖಾಂತರವಾಗಿ, ದರ್ಶನದ ಮುಖಾಂತರವಾಗಿ ದೇವರಾತ್ಮ ಮಾತನಾಡ್ತಾನೆ. ವಾಕ್ಯದ ಮುಖಾಂತರವಾಗಿ ನಾವು ಸತ್ಯವಾದ ಓದುವಾಗ ದೇವರು ನಮ್ಮೊಂದಿಗೆ ಮಾತನಾಡ್ತಾನೆ. ಅದರ ದರ್ಶನದ ಮುಖಾಂತರವಾಗಿ ದೇವರು ಕೆಲವೊಂದು ಆಲೋಚನೆಗಳನ್ನ ಕೊಡ್ತಾನೆ. ಅನೇಕರು ಈ ವಾಕ್ಯವನ್ನು ವೀಕ್ಷಿಸುವಂತ ನಿಮಗೆ ಅನೇಕ ಬಾರಿ ದರ್ಶನಗಳಾಗಿರ್ಬೋದು, ಸಿಕ್ಕಿರ್ಬೋದು, ದೇವರು ನಿಮ್ಮೊಂದಿಗೆ ಮಾತನಾಡಿರ್ಬೋದು. ಆದ್ರೆ ಇದುವರೆಗೂ ದೇವರು ತಿಳಿಸಿದಂತ ವಿಷಯಗಳು, ದೇವರು ಹೇಳಿದ ಮಾತುಗಳು ಇನ್ನೂ ನೆರವೇರಲಿಲ್ಲ, ಇನ್ನೂ ಅದು ಕಾಣಲಿಲ್ಲ, ಇದೇನು ಸುಳ್ಳ ಎಂಬುದಾಗಿ ನೀವು ಯೋಚನೆ ಮಾಡ್ಬೋದು. ಆದ್ರೆ ಇಲ್ಲಿ ದೇವರು ವಾಕ್ಯ ಹೇಳ್ತದೆ, ಹಬಕ್ಕೂಕನಿಗೆ ಹೇಳುವಂತಹ ಸಮಯಗಳಲ್ಲಿ ದೇವರು ಹೇಳ್ತಿದ್ದಾನೆ, ನಿನಗಾದ ದರ್ಶನ ಬರೆ, ಓದುವವರು ಶೀಘ್ರವಾಗಿ ಓದಲಿ ಎಂದಾಗಿ. ಓದುವಂತೆ ಹಲಿಗೆಗಳ ಮೇಲೆ ಏನ್ ಮಾಡ್ಬೇಕು, ಬರಿಬೇಕಂತ. ಅನೇಕ ಕಡೆಗಳಲ್ಲಿ ನಿಮಗೆ ದರ್ಶನಗಳಾದ್ರೆ ನಿನ್ನ ಒಂದು ಬೈಬಲ್ ಅಲ್ಲೋ ಪುಸ್ತಕದಲ್ಲೋ ಎಲ್ಲ ಒಂದ್ ಕಡೆ ಬರಿ, ಡೇಟ್ ಹಾಕಿ, ಟೈಮ್ ಹಾಕಿ, ಇಂಥ ಟೈಮಲ್ಲಿ, ಇಂಥ ಸಮಯಗಳಲ್ಲಿ, ಇಂಥ ದಿನಗಳಲ್ಲಿ ಈ ರೀತಿಯಾಗಿ ನಾವು ಪ್ರಾರ್ಥಿಸುವಾಗ, ಇಲ್ಲ ಉಪವಾಸ ಪ್ರಾರ್ಥನೆ ಇರ್ಬೇಕು, ಇಲ್ಲ ವಾಕ್ಯ ಧ್ಯಾನ ಮಾಡ್ತಿರ್ಬೇಕು, ಇಲ್ಲ ಆತ್ಮಿಕವಾಗಿ ಕೂಟಗಳಿಗೆ ಹೋಗಿರ್ಬೋದು, ಇಲ್ಲ ಪ್ರಸಂಗಗಳು ಕೇಳ್ತಿರ್ಬೋದು. ದೇವರು ನಿನ್ನ ಕೊಡುವಂತ ದರ್ಶನಗಳನ್ನ ಆಯಾ ಸಮಯಗಳಲ್ಲಿ ಪುಸ್ತಕದಲ್ಲಿ ನೀನು ಬರೀಬೇಕೆಂಬುದಾಗಿ ಇಲ್ಲಿ ದೇವರು ವಾಕ್ಯ ಹೇಳ್ತದೆ. ಹಲಿಗೆ ಮೇಲೆ ನೀನು ಏನ್ ಮಾಡ, ಅದನ್ನ ಕೆತ್ತು ಎಂಬುದಾಗಿ ಹೇಳ್ತದೆ. ಯಾಕಂತಂದ್ರೆ ಅದು ಕ್ಲುಪ್ತ ಕಾಲದಲ್ಲಿ ನೆರವೇರತಕ್ಕದ್ದು. ಖಂಡಿತವಾಗಿ ಅದಕ್ಕೆ ಆದಂತ ಒಂದು ಸಮಯ ಇದೆ, ಅದಕ್ಕೆ ಆದಂತ ಒಂದು ಟೈಮ್ ಇದೆ. ಆ ಟೈಮ್ನಲ್ಲಿ ದೇವರು ಮಾಡಿದ ವಾಗ್ದಾನ, ದೇವರು ಮಾಡಿದಂತ ಏನು ಕೊಟ್ಟದ ದರ್ಶನ, ಕನಸು ಆ ಸಮಯಗಳಲ್ಲಿ, ತಕ್ಕ ಸಮಯದಲ್ಲಿ ಅದು ನೆರವೇರುತ್ತದೆ ಎಂಬುದಾಗಿ ನಾವು ಗಮನಿಸ್ತಾ ಇದ್ದೀವಿ. ಮಾತ್ರವಲ್ಲ, ಅದು ಪರಿಣಾಮಕ್ಕೆ ತ್ವರೆಪಡುತ್ತದೆ. ಮೋಸ ಮಾಡದು, ತಡವಾದರೂ ಅದಕ್ಕಾಗಿ ಕಾದಿರು, ನಾವು ಕಾಯ್ಬೇಕಂತ ಹೇಳ್ತದೆ. ಆ ದರ್ಶನಕ್ಕಾಗಿ ಕಾಯ್ಬೇಕು. ನಾವು ಅಪೊಸ್ತಲ ಕೃತ್ಯಗಳಲ್ಲಿ ನಾವು ನೋಡ್ತಿದ್ದೇವೆ, ದೇವರಾತ್ಮ ನಿಮ್ಮ ಮೇಲೆ ಬರಲು ಬಲವಂತಿ, ನೀವು ಯೂದಾಯ ಸಮರ ಎಲ್ಲ ಕಡೆ ನೀವು ಏನೋ ಸಾಕ್ಷಿ ಆಗ್ಬೇಕೆಂಬುದಾಗಿ ಅಲ್ಲಿ ನಾವು ನೋಡ್ತಾ ಇದ್ದೀವಿ. ದೇವರಾತ್ಮನ ಬಲಕ್ಕಾಗಿ ನೀವು ಕಾದುಕೊಂಡಿರಿ ಎಂಬುದಾಗಿ ಹೇಳ್ತಾರೆ. ಯಾವ ಟೈಮ್, ಯಾವ ಸಮಯ, ಯಾವ ದಿನ, ಯಾವ ವೇಳೆ ಅನ್ನೋದು ನಮಗೆ ಗೊತ್ತಿಲ್ಲದಿರ್ಬೋದು. ಆದ್ರೆ ದೇವರ ತಕ್ಕ ಸಮಯಗಳಲ್ಲಿ, ಅವತ್ತು ಪಂಚಾಶತಮ ದಿನದ ಹಬ್ಬದ ದಿನದಿಂದ ಆ ದಿನದಲ್ಲಿ ಅವರ ಮೇಲೆ ಆತ್ಮವನ್ನು ಸುರಿಸುವಂತದನ್ನ ನಾವು ನೋಡ್ತಿದ್ದೀವಿ. ನಮ್ಮ ಆಲೋಚನೆಗಳಿಗಿಂತ ದೇವರ ಆಲೋಚನೆ ಉನ್ನತವಾದದ್ದು, ನಮ್ಮ ಮಾರ್ಗಗಳಿಗಿಂತ ದೇವರ ಮಾರ್ಗ ಉನ್ನತವಾದಂತಹ ಮಾರ್ಗ ನಮ್ಮ ಜೀವನದಲ್ಲಿ ನೆರವೇರಬೇಕು. ಆ ಟೈಮ್ ಅನ್ನೋದು ದೇವರಿಗೆ ಗೊತ್ತಿದೆ. ಯಾವ ಸಮಯದಲ್ಲಿ ಆ ದರ್ಶನ ನೆರವೇರಿಸಬೇಕು, ಯಾವ ಸಮಯದಲ್ಲಿ ಆ ವಾಗ್ದಾನಗಳು ನೆರವೇರಿಸಬೇಕು, ಯಾವ ಸಮಯದಲ್ಲಿ ನಿನಗಂತ ಕನಸುಗಳು ನೀನು ಕಾಣುವಂತೆ ಮಾಡಬೇಕೆಂಬುದಾಗಿ ದೇವರಿಗೆ ಗೊತ್ತಿದೆ. ಆ ಟೈಮಿಗೋಸ್ಕರ ನೀವು ಕಾದಿರ್ಬೇಕೆಂಬುದಾಗಿ ದೇವರು ವಾಕ್ಯ ಹೇಳ್ತದೆ. ಯಾಕಂತ ಹೇಳಿದ್ರೆ ಅದು ಖಂಡಿತ ತಡವಾಗದು, ಕಾದಿರು, ಅದು ಬಂದೇ ಬರುವುದು, ತಾಮಸವಾಗದು ಎಂಬುದು ಖಂಡಿತ ಬಂದೇ ಬರ್ತದೆ. ನೀನು ಕೊಟ್ಟದನ್ನ ದರ್ಶನ ಅಂತ ಹೇಳಿದ್ರೆ ದೇವರು ಅದನ್ನು ನೆರವೇರಿಸ್ತೇನೆ ಪ್ರಿಯ ದೇವ್ರ ಮಕ್ಕಳೇ. ಆದುದರಿಂದ ನಾವು ಈ ಒಂದು ಸಮಯದಲ್ಲಿ ನಾವು ಆದಿಕಾಂಡಕ್ಕೆ ನಮ್ಮ ಬೈಬಲ್ ಅನ್ನು ತೆಗೆದುಕೊಳ್ಳೋಣ. ಆದಿಕಾಂಡ 37ನೇ ಅಧ್ಯಾಯ 5ನೇ ವಚನವನ್ನು ನಾವು ಓದಿಕೊಳ್ಳೋಣ ಪ್ರಿಯ ದೇವಜನ.
ಒಂದು ದಿನ ಯೋಸೇಫನು ಕನಸು ಕಂಡು ಅದನ್ನು ತನ್ನ ಅಣ್ಣಂದಿರಿಗೆ ತಿಳಿಸಲು ಅವರು ಅವನನ್ನು ಇನ್ನೂ ಹೆಚ್ಚಾಗಿ ದ್ವೇಷಿಸಿದರು. ಆಮೇಲೆ ನಾವು ನೋಡ್ತಾ ಇದೀವಿ ಇಲ್ಲಿ ಒಂದು ದಿನ ಯೋಸೇಫನು ಕನಸು ಕಂಡನಂತೆ, ಅದನ್ನ ಅಣ್ಣಂದಿರಿಗೆ ಹೇಳುವಾಗ ಅವರು ದ್ವೇಷಿಸಿದ್ರು ಎಂಬುದಾಗಿ. ಕೆಲವು ಸಾರಿ ನಿಮಗೆ ಕಾಣುವಂತ ಕನಸುಗಳಾಗಿರ್ಬೋದು, ದರ್ಶನಗಳಾಗಿರ್ಬೋದು, ಕೆಲವೊಂದು ಸಾರಿ ಕೆಲವರು ಜೊತೆಗೆ ಹಂಚ್ಕೊಂಡ್ರೆ ಕೆಲವರು ಹೊಟ್ಟೆ ಕಿಚ್ಚು ಪಡ್ತಾರೆ, ಕೆಲವರು ನಿಮ್ಮನ್ನ ಅಲಸ್ಯತನ ಮಾಡ್ತಾರೆ, ನಿಮ್ಮನ್ನ ಉದಾಸೀನ ಮಾಡ್ತಾರೆ. ಇವನೇನು ಬಾಳ ದೊಡ್ಡವನು, ಇವನಿಗೆ ಸಿಗುತ್ತಾ ಕನಸು ಅಂತ ಈ ರೀತಿಯಾಗಿ ನಿಮ್ಮನ್ನ ಉದಾಸೀನ ಮಾಡುತ್ತಾರೆ ನೋಡ್ತೀವಿ. ಕೆಲವು ಸಾರಿ ನೀವು ಕೇಳುವಂತವ್ರು ಸಹ ಈ ರೀತಿಯ ಅನುಭವ ನಿಮ್ಗೆ ಆಗಿರ್ಬೋದು. ಆದ್ರೆ ಈ ಯೋಸೇಫನು ಆ ಕನಸು ಕಾಣುವಾಗ ಅದರ ಅಣ್ಣಂದಿರಿಗೆ ಹೇಳುವಾಗ ಅವರು ಇವನನ್ನ ಏನ್ ಮಾಡದಂತೆ ದ್ವೇಷಿಸತೊಡಗಿದ್ರು. ನೋಡಿ, ಅವನಿಗೆ ಕನಸು ಬಿದ್ದದ್ದು ಯಾವಾಗ ಅಂತ ಹೇಳಿದ್ರೆ, ನಾವು 2ನೇ ವಚನಗಳನ್ನು ನಾವು ಓದ್ಬೇಕಾದ್ರೆ 17 ವರ್ಷದವನಾಗಿದ್ದನಂತ. ಯೋಸೇಫನ ಎಷ್ಟು ವರ್ಷ ಆಗಿದ್ರು? 17 ವರ್ಷ ಆಗಿದ್ದ. ಅವನಿಗೆ ಕಂಡಂತ ಕನಸು 2 ಕನಸು. ಒಂದು, ಅವನು ಹೊಲಕ್ಕೆ ಹೋಗಿ ಸಿವುಡುಗಳು ಕಟ್ಟಬೇಕಾದ್ರೆ ಇವನು ಸಿವುಡು ನಿಂತ್ಕೊಂಡಾಗ ಅವರ ಎಲ್ಲಾ ಸಿವುಡುಗಳು ಬಂದು ಇವನಿಗೆ ಅಡ್ಡ ಬಿತ್ತು. ಇನ್ನೊಂದು, ಸೂರ್ಯ ಚಂದ್ರ ನಕ್ಷತ್ರಗಳೇ ಇವನಿಗೆ ಬಂದು ಅಡ್ಡ ಬಿದ್ದು. ಈ 2 ಕನಸುಗಳನ್ನ ಹೇಳುವಾಗ ಅವರು ದ್ವೇಷ ಮಾಡಿದ್ರು. ಪ್ರಿಯ ದೇವ ಜನರಿಗೆ, ದ್ವೇಷ ಮಾಡಿದ್ರು. ಖಂಡಿತವಾಗಿ ಈ ದರ್ಶನ ಯಾವಾಗ ನೆರವೇರ್ತು? ಕೊಟ್ಟಂತ ಕನಸು ಯಾವಾಗ ನೆರವೇರ್ತು? ಅದು ಎಲ್ಲಿ ನೆರವೇರ್ತು? ಯಾವ ಸ್ಥಳದಲ್ಲಿ ನೆರವೇರ್ತು? ಎಷ್ಟನೇ ವಯಸ್ಸಲ್ಲಿ ನೆರವೇರ್ತು ನೋಡುವಾಗ ಅವನಿಗೆ ದರ್ಶನ ಆಗಿದ್ದು 17 ವರ್ಷದಲ್ಲಿ. ಅವನು ಕನಸು ನೆರವೇರಿದ್ದು ಪ್ರಿಯ ದೇವರ ಮಕ್ಕಳೇ 30ನೇ ವರ್ಷದಲ್ಲಿ. ನಾವು ನೋಡ್ತಾ ಇದ್ದೀವಿ ಆದಿಕಾಂಡ 41ನೇ ಅಧ್ಯಾಯ 46ನೇ ವಚನದಲ್ಲಿ ಅವನು ಫರೋಹನ ಸನ್ನಿಧಾನದಲ್ಲಿ ನಿಂತಾಗ 30 ವರ್ಷ ಅಂತ. ಆಗ್ಲೇ ಅವನ ಅಧಿಕಾರವನ್ನು ಹೊಂದಿಕೊಂಡ್ಬಿಟ್ನು. ಪ್ರಿಯ ದೇವರ ಮಕ್ಕಳೇ, 13 ವರ್ಷ ಅವನು ಕಂಡಂತ ಕನಸು ನೆರವೇರ್ಲಿಕ್ಕೆ 13 ವರ್ಷ ಬೇಕಾಗಿತ್ತು. ತಕ್ಷಣನೇ ಎಲ್ಲವೂ ಆಗ್ತವಂತ ನಾವ್ ಹೇಳಲಿಕ್ಕೆ ಆಗಲ್ಲ. ಖಂಡಿತ ಕೆಲವೊಂದೆಲ್ಲ ನಾಳೆ ಆಗತ್ತದ ಇವತ್ತು ತೋರಿಸ್ತಾರೆ, ಇಲ್ಲಿ 1 ತಿಂಗಳಾಗತ್ತೆ ತೋರಿಸ್ತಾರೆ. ದೇವರು ಕನಸುಗಳು ಕೊಡ್ತಾರೆ ನಮಗೆ. ಕೆಲಸ ನಾವು ಕಂಡಂತ ಕನಸುಗಳು ವರ್ಷಗಳು 2 ವರ್ಷ 3 ವರ್ಷ 4 ವರ್ಷ ಆದ್ರೂ ಸಹ ಅದು ಏನಾದ್ರ ಬಗ್ಗೆ ಇರೋದಿಲ್ಲ. ಯಾವತ್ತೋ ಒಂದು ದಿನ ಅದು ನೆರವೇರಿದಾಗ ನನಗೆ ಅವತ್ತು ಕನಸು ಕಂಡಿದ್ದೆ, ಇಲ್ಲ ಅವತ್ತು ನನಗೆ ದರ್ಶನ ಆಗಿತ್ತು, ಅವತ್ತು ನನಗೆ ದೇವರು ವಾಗ್ದಾನ ಮಾಡಿದ್ರು, ಅವತ್ತು ನನಗೆ ದೇವರು ವಾಕ್ಯ ಕೊಟ್ಟಿದ್ರು ಎಂಬುದಾಗಿ ಅವತ್ತು ನೆನಪಾಗುತ್ತೆ. ಯಾಕಂದ್ರೆ ಅಪೊಸ್ತಲ ಕೃತ್ಯಗಳಲ್ಲಿ ಸಹ ಅಷ್ಟೇ, ಅವ್ರ ಮೇಲೆ ದೇವರ ಆತ್ಮನು ಬರೋ ತನಕ ನೀವು ಕಾದುಕೊಂಡ್ರು, ಇಲ್ಲೇ ಯೆರೂಸಲೇಮಿನಲ್ಲಿ ಕಾದುಕೊಂಡ್ರಿ ಅಂತ ಹೇಳಿದ್ರು. ಯಾವಾಗ ಏನಂತ ಗೊತ್ತಿಲ್ಲ. ಆದ್ರೆ ಒಂದು ದಿನ ಬಂತು, ಅದು ಯೆರೂಸಲೇಮಿನಲ್ಲಿ ಪಂಚಾಶತಮ ಹಬ್ಬದ ದಿನ ಬಂತು. ಇಡೀ ಅನೇಕ ದೇಶಗಳಿಂದ ಜನರು ಹಬ್ಬಕ್ಕೆ ಬಂದಾಗ ಅವತ್ತು ದೇವರು ಸುರಿಸಿದ್ರು. ಅವತ್ತು ಸುರಿಸುವಾಗ ಅವರೆಲ್ಲರೂ ಏನ್ ಮಾಡಿದಂತಂದ್ರೆ ಅಗ್ನಿ ಅಭಿಷೇಕ ತುಂಬಲ್ಪಟ್ಟು ಅವರು ಭಾಷೆ ಕೊಡಲ್ಪಟ್ಟ ಭಾಷೆಗಳು ಮಾತನಾಡುವಾಗ ಅನೇಕರು ಬಂದಂತ ಅವರವರ ಭಾಷೆಗಳು ಮಾತನಾಡುವಾಗ ಅನೇಕರಿಗೆ ಆಶ್ಚರ್ಯ ಆಯಿತು. ಅವತ್ತು ಪೇತ್ರನು ಪ್ರಸಂಗ ಮಾಡುವಾಗ 3000 ಜನ ರಕ್ಷಣೆ ಬಂದಿದ್ರು. ಪ್ರಿಯ ದೇವ್ರ ಮಕ್ಕಳೇ, ದೇವರು ಮಾಡಿದನಂತ ಹೇಳಿದ್ರೆ ವಾಗ್ದಾನ, ದೇವರು ನಿಮಗೆ ಕೊಟ್ಟದನಂತ ಹೇಳಿದ್ರೆ ಕನಸು, ದೇವರು ನಿಮ್ಗೆ ಕೊಟ್ಟದರ ದರ್ಶನ ಅಂತ ಹೇಳಿದ್ರೆ ಅದು ಎಷ್ಟು ಮಾತ್ರಕ್ಕೂ ತಡ ಆಗೋದಿಲ್ಲ. ಅಂದ್ರೆ ನೀವು ನಾನು ಕಾಯ್ಬೇಕಾದಕ್ಕೋಸ್ಕರವಾಗಿ ನಾವು ಕಾದಾಗ ಮಾತ್ರ ಅದನ್ನ ಕಾಣೋದಕ್ಕೆ, ಅದು ಪರಿಪೂರ್ಣ ಆಗ್ಲಿಕ್ಕೆ ಸಾಧ್ಯ. ಪ್ರಿಯ ದೇವರ ಮಕ್ಕಳೇ, ನಾವು ನೋಡ್ತಾ ಇದ್ದೀವಿ ಆ ಕನಸು 17ನೇ ವರ್ಷದಲ್ಲಿ ಕನಸು ಕಂಡ. ಆದ್ರೆ 30ನೇ ವರ್ಷದಲ್ಲಿ ನಾವು ನೋಡ್ತೀವಿ ಆದಿಕಾಂಡ 42 6ನೇ ವಚನದಲ್ಲಿ ನಾವು ನೋಡ್ಬೇಕಾದ್ರೆ ಅವ್ರ ಅಣ್ಣಂದಿರು ಬಂದು ಯೋಸೇಫನಿಗೆ ಅಡ್ಡ ಬೀಳುವಂತದನ್ನ ನಾವು ನೋಡ್ತಾ. ಯಾಕಂತಂದ್ರೆ ಈ 45ನೇ ಅಧ್ಯಾಯ ಈ 8ನೇ ವಚನ ನೋಡ್ಬೇಕಾದ್ರೆ ಫರೋಹನನ್ನ ಮಂತ್ರಿಯನ್ನಾಗಿ ದೇವರು ಮಾಡಿದ್ರು. ಅವನನ್ನ ಮಾತ್ರವಲ್ಲ, ಆ ಒಂದು ದೇಶಕ್ಕೆ ಅವನ ಅಧಿಪತಿಯನ್ನಾಗಿ ಮಾಡಿದ್ರು. ಮಾತ್ರವಲ್ಲ, ಆ ಒಂದು ಐಗುಪ್ತ ದೇಶದ ಸರ್ವಾಧಿಕಾರಿಯನ್ನಾಗಿ ಮಾಡಿದ್ರು. ಪ್ರಿಯ ದೇವಜನರೇ, ಆಗ ಈ ಅಣ್ಣಂದ್ರು ಬಂದು ಅಡ್ಡೆ ಬೀಳುವಂತದ್ದನ್ನ ನಾವು ನೋಡ್ತಾ ಇದ್ದೀವಿ. ಅವತ್ತು ಕಣ್ಣಂತ ಸಿವುಡು, ಚಿಕ್ಕ ವಯಸ್ಸಲ್ಲಿ ಕಣ್ಣಂತ ಸಿವುಡು, ಇವನು ಸಿವುಡು ನಿಂತ್ಕೊಂಡಾಗ ಅಡ್ಡ ಬಿದ್ದುವಲ್ಲ ಅವರೆಲ್ಲ ಸಿವುಡು, ಅದು ಇವತ್ತು ಅವನ ದರ್ಶನ. ಕೆಲವೊಂದ್ಸರಿ ದೇವರು ಕೊಡುವಾಗ ಹೇಗೆ ಕೊಡ್ತಾನೆ ಅಂತ ಹೇಳಕ್ಕಾಗಲ್ಲ. ಸಿವುಡುಗಳ ಮುಖಾಂತರವಾಗಿ, ನಕ್ಷತ್ರದ ಮುಖಾಂತರವಾಗಿ, ಮರದ ಮುಖಾಂತರವಾಗಿ, ಪಕ್ಷಿಗಳ ಮುಖಾಂತರವಾಗಿ ನಿನಗಾಗಂತದ್ದು ವಿಷಯನ ಮತ್ತೊಬ್ಬನನ್ನ ತೋರಿಸಿ ದರ್ಶನಗಳ ಕನಸುಗಳು ಕೊಡುವಂಥದ್ದನ್ನ ನಾವು ನೋಡ್ತೀವಿ. ಕೆಲವೊಂದ್ಸರಿ ಹಾಗೆ ನಾವು ಯಾಮಾಗ್ತೀವಿ ಪ್ರಿಯ ದೇವ್ರ ಮಕ್ಕಳು. ಆದ್ದರಿಂದ ದೇವ್ರ ವಾಕ್ಯ ಹೇಳ್ತದೆ, ನಿಮ್ಮ ಹಿರಿಯರಿಗೆ ಕನಸುಗಳು, ನಿಮ್ಮ ಯವನಸ್ಥರಿಗೆ ಏನಾಗ್ತದೆ ದರ್ಶನಗಳು. ಇಲ್ಲಿ ನಾವು ನೋಡ್ತೀವಿ ಹಬಕ್ಕೂಕನಿಗೆ ನಿನಗಾದಂಥ ದರ್ಶನಗಳ ಬರಿ ಎಂಬುದಾಗಿ. ಖಂಡಿತವಾಗಿ ನಿಮಗೆ ದೇವ್ರು ಕೊಡದ ವಾಕ್ಯಗಳಾಗಿರ್ಬೋದು, ದರ್ಶನಗಳಾಗಿರ್ಬೋದು, ಕನಸುಗಳಾಗಿರ್ಬೋದು, ದೇವ್ರ ಮಾತಾಗಲಿ, ಸ್ವರ ಆಗಿರ್ಬೋದು, ದೇವ್ರ ವಾಗ್ದಾನಗಳಾಗಿದ್ರು ಸಹ ನಿಮ್ಮ ಪುಸ್ತಕಗಳನ್ನು ತೆರೆದು ಆ ಡೇಟು ಆ ಸಮಯ ಹಾಕಿ ನೀವು ಬರೋದು ಇಡ್ರಿ. ಅದಕ್ಕಾಗಿ ನೀವು ಪ್ರಾರ್ಥನೆ ಮಾಡ್ರಿ, ಅದನ್ನು ಕಾಣೋದಕ್ಕಾಗಿ ನೀವು ಕಾದಿರ್ರಿ. ದೇವರು ಖಂಡಿತವಾಗಿ ತಕ್ಕ ಸಮಯದಲ್ಲಿ ನೆರವೇರಿಸ್ತೀನಿ ಎಂಬುದಾಗಿ ಈ ವಾಕ್ಯ ಹೇಳ್ತದೆ. ಆದ್ರಿಂದ ಯಾರು ಸೋತೋಗ್ಬೇಡ್ರಿ. ದೇವ್ರ ಸುಳ್ಳು ದರ್ಶನ, ದೇವ್ರು ಸುಳ್ಳು ಕನಸುಗಳು ಕೊಟ್ರಂತೆ ನೀವು ಹೇಳಕ್ ಹೋಗ್ಬೇಡ್ರಿ. ಅದು ಕೆಲವೊಂದ್ಸರಿ ಅದು 1 ವರ್ಷ ಆಗ್ಬೋದು, 10 ವರ್ಷ ಆಗ್ಬೋದು, 13 ವರ್ಷ ಆಗಿರ್ಬೋದು. ಕೆಲವೊಂದ್ಸರಿ ಅಬ್ರಾಹ್ಮನಿಗೆ ವಾಗ್ದಾನ ಮಾಡಿದ್ರು ದೇವ್ರು ಏನಂತ, ನಿನಗೆ ಮಗುವನ್ನು ಕೊಡ್ತೀನಿ 25 ವರ್ಷಗಳ ಕಾದನಲ್ವಾ. ದೇವಜನರೇ, ನೀವು ಚಿಂತೆ ಮಾಡಬೇಡಿ.
ನಿಮ್ಗಾದಂತ ದರ್ಶನದ ಮೇಲೆ ನೀವು ಭಾರವುಳ್ಳವರಾಗಿ ಪ್ರಾರ್ಥನೆ ಮಾಡ್ರಿ, ಅದು ಕಾಣ್ಲಿಕ್ಕೆ ಪ್ರಾರ್ಥನೆ ಮಾಡ್ರಿ, ದೇವ್ರ ಸನ್ನಿಧಿಯಲ್ಲಿ ಕಾದಿರ್ರಿ. ನಿಮ್ಗೆ ಯಾವುದೇ ದರ್ಶನ ಕನಸುಗಳು ಕೊಟ್ಟಿದ್ರೆ ಕಾದಿರಿ, ದೇವ್ರ ತಕ್ಕ ಸಮಯದಲ್ಲಿ ನೆರವೇರಿಸ್ತಾನೆ. ಖಂಡಿತವಾಗಿ ನಾವು ಪ್ರಾರ್ಥನೆ ಮಾಡೋಣವಾ ಕರ್ತನ ಸನ್ನಿಧಾನದಲ್ಲಿ. ಪರಿಶುದ್ಧನಾದ ಯೇಸು ಸ್ವಾಮಿ, ಹೌದು, ಈ ವಾಕ್ಯವನ್ನ ಕೇಳುವಂತ ಎಲ್ಲ ದೇವ ಜನರಿಗೂ ನೀವು ಕನಸುಗಳು ಕೊಟ್ಟಿರ್ಬೋದು, ದರ್ಶನಗಳು ಕೊಟ್ಟಿರ್ಬೋದು, ವಾಗ್ದಾನ ಮಾಡಿರ್ಬೋದು, ವಾಕ್ಯಗಳನ್ನು ಕೊಟ್ಟಿರ್ಬೋದಪ್ಪ. ಎಷ್ಟೋ ನೆರವೇರ್ಬೋದು, ನೆರವೇರದೇ ಇರ್ಬೋದು, ಎಷ್ಟೋ ವರ್ಷಗಳಾಗಿರ್ಬೋದು. ಆದ್ರೆ ನಿನ್ನ ವಾಕ್ಯ ಹೇಳ್ತಿದೆ ಹಬಕ್ಕೂಕರಲ್ಲಿ ಖಂಡಿತವಾಗಿ ತಡವಾಗದಿಲ್ಲ, ತಾಮಸವಾಗದು, ಖಂಡಿತ ಕ್ಲುಪ್ತ ಕಾಲದಲ್ಲಿ ಅದು ನೆರವೇರುತ್ತದೆ ಅಂತ ನೀನು ವಾಕ್ಯ ಹೇಳ್ತದಲ್ಲ. ಅದಕ್ಕಾಗಿ ಇರೋದು ಪ್ರತಿಯೊಬ್ಬರು ಕಾದುಕೊಂಡಿರೋದಕ್ಕೆ ಸಹ ಮಾಡು. ದರ್ಶನಗಳನ್ನು ಆಲಸ್ಯ ಮಾಡದೆ, ಉದಾಸೀನ ಮಾಡದೆ, ಅದರ ಮೇಲೆ ಭಾರವುಳ್ಳವರಾಗಿದ್ದು ದೇವರು ಸನ್ನಿಧಾನದಲ್ಲಿ ಅದಕ್ಕಾಗಿ ಕಾದು ಪ್ರಾರ್ಥಿಸುವಂತೆ ಸಹ ಮಾಡು. ಅದು ಅವರ ಜೀವನಗಳೇ ನೆರವೇರಲಿ ಎಂಬುದನ್ನು ನಾವು ಪ್ರಾರ್ಥನೆ ಮಾಡ್ತೀವಿ. ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ. ಅವ್ರನ್ನ ಇನ್ನೂ ಹೆಚ್ಚಾಗಿ ಸೇವೆಯಲ್ಲಿ ಅಪ್ಪ, ಪ್ರಾರ್ಥನೆಯಲ್ಲಿ, ಆತ್ಮಿಕತೆಯಲ್ಲಿ, ನಂಬಿಕೆಯಲ್ಲಿ ನಡೆಸು, ದೃಢಪಡಿಸಿ ಎಂಬುದಾಗಿ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ತಂದೆ, ಆಮೇಲೆ. ಎಲ್ಲರಿಗೂ ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇಲೆ.